Hey guys, welcome back to my YouTube channel. So, ಇವತ್ತೊಂದು ವಿಡಿಯೋ ಬಂದು ವೆರಿ ಕ್ಯಾಶುವಲ್ ವಿಡಿಯೋ. ಕ್ಯಾಶುವಲ್ ಅಂದರೆ ಪುನೀತ್, me and our son, we're going on our first trip. So first trip ಅಂದರೆ it has to be my favorite place, which is ಮೈಸೂರು. ಸೊ ನಾನು ಪ್ರೆಗ್ನೆಂಟ್ ಆದಾಗಲೂ ಮೈಸೂರಿಗೆ ಹೋಗಿದ್ದೆ. ಐ ಮೇಡ್ ಶೋರ್ ಅಟ್ಲೀಸ್ಟ್ ಒಂದ್ಸತಿ ಮೈಸೂರು ವಿಸಿಟ್ ಮಾಡಬೇಕು ಅಂತ. ಸೊ ಮೈಸೂರಿಗೆ ಹೋಗ್ತಾ ಇದ್ದೀವಿ. And this is the first video I'm doing after showing my son's face, revealing my son's face on Instagram. ಇಲ್ಲೂ ತೋರಿಸ್ತೀನಿ. ಅವ್ನು ಆ್ಯಕ್ಚುಲಿ ಆಟ ಆಡ್ತಾ ಇದ್ದಾನೆ ಇಲ್ಲೇ ಕೂತ್ಕೊಂಡು. ಸೊ ಸ್ವಲ್ಪ ಇವಾಗ ವೀಡಿಯೋ ಮಾಡೋಕ್ಕೆ ಈಸಿ, ಬಿಕಾಸ್ ಅವ್ನ ಮುಖನ ತೋರಿಸ್ಬೋದು, ಅವನ್ನ ಎತ್ಕೊಂಡು ಆಟ ಆಡಿಸ್ಕೊಂಡು ಸ್ವಲ್ಪ ಮಾತಾಡ್ಬೋದು. ಇಲ್ಲಾಂದರೆ ಅವ್ನು ಮಲ್ಗೋವರೆಗೂ ವೆಯ್ಟ್ ಮಾಡಬೇಕಾಗಿತ್ತು. ಸೊ ಯಾ, ಐ ಆಮ್ ಎಕ್ಸೈಟೆಡ್. ಆ್ಯಂಡ್ ಐ ಥಾಟ್ ಈ ವಿಡಿಯೋ ಯಾಕೆ ಮಾಡಬೇಕಂತಂದರೆ, ಫಸ್ಟ್ ಆಫ್ ಆಲ್ ಎಷ್ಟೊಂದು ಒಂದ್ಸತಿ ಕನ್ಫ್ಯೂಷನ್ ಇರುತ್ತೆ ಅಲ್ವಾ, ಮಕ್ಳಿಗೆ ಏನೇನು ಹೇಗೆ ಪ್ಯಾಕ್ ಮಾಡಬೇಕು. ಎಸ್ಪೆಷಲಿ ಈಸ್ ಜಸ್ಟ್ 3 months ಓಲ್ಡ್. ಸೊ ಬಟ್ಟೆಗಳು ಜಾಸ್ತಿ ಬೇಕಾಗುತ್ತೆ, ಡೈಪರ್ಸ್ ಜಾಸ್ತಿ ಬೇಕಾಗುತ್ತೆ. ಆ್ಯಂಡ್ ಮೋರ್ ದೆನ್ ನಮ್ಮ ಬಟ್ಟೆ ವಿ ಹ್ಯಾವ್ ಟು ಮೇಕ್ ಶ್ಯೂರ್ ದಟ್ ಅವ್ನ ಬಟ್ಟೆ ಕ್ಲೀನಾಗಿ ತೊಗೊಂಡು ಹೋಗ್ತೀವಿ ಅಂತ, ಬಿಕಾಸ್ ನಾವು ಹೇಗೋ ಮ್ಯಾನೇಜ್ ಮಾಡ್ಕೋಬೋದು. ಬಟ್ ಫಾರ್ ಹಿಮ್ ಇಟ್ ವಿಲ್ ಬಿ ರಿಯಲಿ ಅನ್ಕಂಫರ್ಟಬಲ್ ಇಫ್ ಹಿ ಡಸಂಟ್ ಹ್ಯಾವ್ ಪ್ರಾಪರ್ ಕ್ಲೋತ್ಸ್, ಇನಫ್ ಡೈಪರ್ಸ್. ಸೊ ಅದಕ್ಕೇ ಸೊ ನಾನು ಪ್ಯಾಕ್ ಮಾಡೋಕ್ಕೆ ಎನಿವೇ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೆ. ಐ ಥಾಟ್ ವೈ ನಾಟ್ ಮೇಕ್ ಅ ವೀಡಿಯೋ ಔಟ್ ಆಫ್ ಇಟ್. ಸೊ ಅದಕ್ಕೆ ಮುಂಚೆ ಒಂದು ಸ್ವಲ್ಪ ಸ್ಕಿನ್ ಕೇರ್ ಮಾಡೋಣ ಅಂತ ಇವಾಗ ನಾನು ಶವರ್ ಮಾಡಿಬಿಟ್ಟು ಬಂದೆ. ಆ್ಯಂಡ್ ಯು ಕ್ಯಾನ್ ಸಿ ಹೌ ಡ್ರೈ ಮೈ ಸ್ಕಿನ್ ಇಸ್. ಆ್ಯಕ್ಚುಲಿ ನಾನು ಕೊರಿಯನ್ ಫೇಶಿಯಲ್ ಕೂಡ ಮಾಡಿಸ್ಕೊಂಡೆ, ಬಟ್ ನಂಗೆ ಅಷ್ಟೊಂದು ಏನು ಡಿಫ್ರೆನ್ಸ್ ಕಾಣಿಸ್ತಾ ಇಲ್ಲ. ಬಟ್ ಎನಿವೇ, ಬಟ್ ಮೈ ಹೇರ್ ಇಸ್ ಗ್ರೋಯಿಂಗ್ ಪ್ರೆಟಿ ವೆಲ್, ಟಚ್ ವುಡ್. ಯು ಗೈಸ್ ಕ್ಯಾನ್ ಸಿ ಸ್ವಲ್ಪ ವಾಲ್ಯೂಮ್ ಎಲ್ಲ ಚೆನ್ನಾಗಿ ಬರ್ತಿದೆ. ಪೋಸ್ಟ್ ಪಾರ್ಟಮಲ್ಲಿ ಸ್ವಲ್ಪ ಹೇರ್ ಫಾಲ್ ಆಗ್ತಾಯಿತ್ತು, ಬಟ್ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ನಾನು ಐ ಸ್ಟಾರ್ಟೆಡ್ ಟೇಕಿಂಗ್ ಮೆಷರ್ಸ್. ಅದು ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ. ಯು ಗೈಸ್ ಕ್ಯಾನ್ ಚೆಕ್ ದಟ್ ಔಟ್. ಆ್ಯಂಡ್ ಇದು ಹೊಸ ಮೈಕ್ ನಾನು ಪುನೀತ್ ಗಿಫ್ಟ್ ಮಾಡಿದ್ದು DJIಯಿಂದ. ಐ ಹೋಪ್ ಇವಾಗ ವಾಯ್ಸ್ ಸ್ವಲ್ಪ ಕ್ಲಾರಿಟಿ ಇದೆ, ಬಿಕಾಸ್ ಲಾಸ್ಟ್ ಫ್ಯೂ ವೀಡಿಯೋಸಲ್ಲಿ ಹೇಳ್ತಾ ಇದ್ರು ವಾಯ್ಸ್ ಕ್ಲಿಯರ್ ಆಗಿಲ್ಲ, ಬಟ್ ವಿಡಿಯೋ ಕಂಟೆಂಟ್ ಚೆನ್ನಾಗಿದೆ ಅಂತ. ಸೊ ಐ ಹೋಪ್ ದಿಸ್ ಇಸ್ ಹೆಲ್ಪಿಂಗ್. ಆ್ಯಂಡ್ ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ನಾನು ಸ್ಕಿನ್ ಕೇರ್ ಮಾಡ್ಕೊಂಡ್ಬಿಡ್ತೀನಿ, ದೆನ್ ಐಲ್ ಗೆಟ್ ವಿತ್ ಮೈ ಪ್ಯಾಕಿಂಗ್, ಗೆಟ್ ಗೋಯಿಂಗ್ ವಿತ್ ದ ಪ್ಯಾಕಿಂಗ್. ಸೊ ನಾನು ಫಸ್ಟಿಗೆ ಪ್ಲಮ್ ಟೋನರ್ ಯೂಸ್ ಮಾಡ್ತೀನಿ, ವಿಚ್ ಕಮ್ಸ್ ವಿತ್ ನೈಸಿನಮೈಡ್ ಇದು. ಇಟ್ ಆಲ್ಸೋ ಹ್ಯಾಸ್ ರೈಸ್ ವಾಟರ್. ನಾನು ಆ್ಯಕ್ಚುಲಿ ಫುಲ್ ಸ್ಕಿನ್ ಕೇರ್ನ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ. ಯು ಗೈಸ್ ಕ್ಯಾನ್ ಚೆಕ್ ಇಟ್ ಔಟ್. ಆ್ಯಂಡ್ ಸ್ವಲ್ಪ ಕ್ಲೀನಾಗಿ ಸ್ಕಿನ್ನ ಪ್ರೆಪ್ ಮಾಡ್ಕೋತೀನಿ. ಆ್ಯಕ್ಚುಲಿ ನಾನು ಈ ಥರ ಒರೆಸ್ಕೊಂಬಿಡಲ್ಲ ಟೋನರ್ನ, ಬಟ್ ಸ್ವಲ್ಪ ಇರಿಟೇಟ್ ಆಗ್ತಾಯಿದೆ ಇವತ್ತು, ಯಾಕೋ ಗೊತ್ತಿಲ್ಲ. ಮೇ ಬಿ ಬಿಕಾಸ್ ಫೇಶಿಯಲ್ ಎಣ್ಣೆ ಮಾಡಿಸ್ಬಿಟ್ಟು ನಾನು ಏನೂ ಯೂಸ್ ಮಾಡಿರಲಿಲ್ಲ. ಬಟ್ ಎನಿವೇ, ಸೊ ಇಸ್ ಅ ಟೋನರ್. ಸೀರಮ್ ಯೂಸ್ ಮಾಡ್ತೀನಿ, ವಿಟಮಿನ್ C ಪ್ಲಸ್ E. ಸೊ ಸೀರಮ್ ಯಾಕೆ ಯೂಸ್ ಮಾಡಬೇಕು, ವಿಟಮಿನ್ C, ಬಿಕಾಸ್ ಸ್ಕಿನ್ನ ತುಂಬ ಬ್ರೈಟ್ ಮಾಡುತ್ತೆ. ಆ್ಯಂಡ್ ಇಟ್ ಆಲ್ಸೋ ಕೀಪ್ಸ್ ಯು ಸ್ಕಿನ್ ವೆರಿ ಹೈಡ್ರೇಟೆಡ್. ಸೊ ಅದರಿಂದ ಇಟ್ಸ್ ವೆರಿ ಇಂಪಾರ್ಟೆಂಟ್. ಕ್ಲೀನಾಗಿ ಈ ಥರ ಮಸಾಜ್ ಮಾಡಬೇಕು ಇನ್ ಟು ಯೋರ್ ಸ್ಕಿನ್. ಸೊ ಎಲ್ಲ ಕ್ಲೀನಾಗಿ ಹೋಗುತ್ತೆ. ಸುಮ್ಮನೆ ಹಾಕೊಂಬಿಟ್ಟು ಬಿಟ್ಬಿಟ್ರೆ ಇಟ್ ಮೇಕ್ಸ್ ನೋ ಸೆನ್ಸ್. ಸೊ ಆದಮೇಲೆ ಐ ಆಲ್ಸೋ ಅಪ್ಲೈ ಇನ್ನೊಂದು ಹೈಡ್ರೇಷನ್ ಕ್ರೀಮ್, ಅದು ಖಾಲಿಯಾಗಿ ಹೋಗ್ಬಿಟ್ಟಿದೆ ಇವತ್ತಿಗೆ, ನೀಡ್ ಟು ಬೈ. ಅದಿಟ್ಬಿಟ್ಟು ನಾನು ನ್ಯೂಟ್ರಿಡರ್ಮ್ ಮಾಯ್ಶ್ಚರೈಸರ್ ಯೂಸ್ ಮಾಡ್ತೀನಿ. ಸನ್ಸ್ಕ್ರೀನು ಯೂಸ್ ಮಾಡ್ತೀನಿ, ಬಟ್ ಇವಾಗ ಮನೇಲಿರೋದನ್ನ ಏನು ಯೂಸ್ ಮಾಡೋಲ್ಲ. Just gonna apply the moisturizer and leave it off. ಆಮೇಲೆ ನಾನು ರೋಡ್ ಲಿಪ್ ಟಿಂಟ್ ಯೂಸ್ ಮಾಡ್ತೀನಿ, ವಿಚ್ ಇಸ್ ಅ ಬ್ರೌನ್, ನ್ಯೂಡ್ ಬ್ರೌನ್ ಲಿಪ್ ಟಿಂಟ್ ಈ ಥರ. ಸೊ ಇಟ್ಸ್ ವೆರಿ ಗುಡ್ ಆ್ಯಕ್ಚುಲಿ. ಇದು ನಾನು US ಅಲ್ಲಿ ಮಾತ್ರ ಸಿಗುತ್ತೆ. ನನ್ನ ಫ್ರೆಂಡ್ ಹತ್ರ ಹೇಳಿ ತರಿಸ್ಕೊಂಡು, ನಾನು ಪುನೀತ್ ಅವರ ಫ್ರೆಂಡ್ ಹತ್ರ ಹೇಳಿ ತರಿಸ್ಕೊಂಡಿದ್ದೆ. ಬಟ್ ಲೆಟ್ಸ್ ಗೆಟ್ ಗೋಯಿಂಗ್ ವಿತ್ ದ ಪ್ಯಾಕಿಂಗ್. ಸೊ ನನ್ನ ಪ್ಯಾಕಿಂಗ್ ಎನಿವೇ ನಾನು ಮುಂಚೆ ವೀಡಿಯೋಸಲ್ಲೂ ತೋರಿಸಿದ್ದೀನಿ. ಇಟ್ಸ್ ಗೋನ್ ಬಿ ಪ್ರೆಟಿ ಮಚ್ ದ ಸೇಮ್. ಸೊ ಮೈ ಸನ್ಸ್ ಪ್ಯಾಕಿಂಗ್. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಐ ಹ್ಯಾವ್ ಗಾಟ್ ಸೋ ಮೆನಿ ಕ್ಯೂಟ್ ಕ್ಲೋತ್ಸ್. ಐ ಹೋಪ್ ಯು ಗೈಸ್ ವಿಲ್ ಲೈಕ್ ದಿಸ್ ವಿಡಿಯೋ. ಸೊ ಫಸ್ಟ್ ಆಫ್ ಆಲ್ ಐ ಆಮ್ ಸ್ಟಾರ್ಟಿಂಗ್ ವಿತ್ showing you this bag. So this is the bag that I'm going to pack. ನಂದು ಕ್ಲೋತ್ಸ್ ಮೋಸ್ಟ್ಲಿ ಫಿಟ್ ಆಗುತ್ತೆ, ಬಟ್ ಮೋಸ್ಟ್ಲಿ ನಾನು ಬರೀ ಮಿರು ಕ್ಲೋತ್ಸ್ ಇದರಲ್ಲಿ ಇಡ್ತೀನಿ. ಸೊ ಈ ಬ್ಯಾಗು ನನಗೆ ಮದರ್ ಕೇರಲ್ಲಿ ಸಿಕ್ಕಿದ್ದು ಇನ್ ದ ಸೆನ್ಸ್, ನಾವು ಸ್ಟ್ರೋಲರ್ ಬೈ ಮಾಡಿದ್ವಿ, ವಿಚ್ ಇಸ್ ಅರೌಂಡ್ ಲೈಕ್ 12-13,000 ಇಶ್. ಸೊ 10,000 ಮೇಲೆ ಶಾಪಿಂಗ್ ಮಾಡಿದ್ರೆ ಇಷ್ಟು ಗಿಫ್ಟ್ಸು ಅಂತ ಒಂದು ಅವ್ರದ್ದೊಂದು ಲಿಸ್ಟ್ ಇರುತ್ತೆ. ಸೊ ನಾವು 10,000 ಮೇಲ್ ಮಾಡಿದ್ದಕ್ಕೆ ವಿ ಗಾಟ್ ದಿಸ್ ಬ್ಯಾಗ್ ಫಾರ್ ಲೈಕ್ 1.5 or 2K. ಅದರ್ವೈಸ್ ದ MRP is around 4-5K. ಸೊ ಇದು ತಗೊಂಡ್ವಿ, ವಿಚ್ ಇಸ್ ಗುಡ್. ಸೊ ಇದು ಡೈಪರ್ ಬ್ಯಾಗ್ ಅಂತ ಹೇಳಿದರು.
That's too big for a diaper bag, but definitely we can use this for his packing ಅಂತ ಅನ್ನಿಸ್ತು. ತುಂಬಾ ಆ್ಯಂಪಲ್ ಸ್ಪೇಸ್ ಇದೆ. I'm going to show you guys. So you can see the amount of space we have, and also it comes with a travel pouch, which I'm not, of course not going to give it to him. ಇದನ್ನು ನಾನೇ ಇಟ್ಕೋತೀನಿ, or ಏನಾದರೂ ಒಂದು ಸ್ವಲ್ಪ ದೊಡ್ಡವನಾದಮೇಲೆ we can probably use it. And this comes with ಒಂದು ಅಫ್ಕೋರ್ಸ್ ಇದು ಇವಾಗ ನಾನು ಓಪನ್ ಮಾಡ್ತಾ ಇರೋದು ಇದು ಕ್ಯಾರಿ ಮಾಡೋದಕ್ಕೆ. ಅದು ಬಿಟ್ಟರೆ ಇಟ್ ಕಮ್ಸ್ ವಿತ್ ಅ ಡಿವೈಡರ್. ನೀವೇನಾದರೂ ಸೆಕ್ಷನ್ ಡಿವೈಡ್ ಮಾಡ್ಕೋಬೇಕಂದ್ರೆ ಮಾಡ್ಕೋಬೋದು. ಸೊ ನಾನು ಡಿವೈಡ್ ಮಾಡ್ಕೊಂಡು ನೋಡ್ತೀನಿ, ಬಟ್ ಲೆಟ್ಸ್ ಸಿ ಹೌ ಇಟ್ ಗೋಸ್. ಸೊ ಯು ವೆರಿ ಬೇಸಿಕ್ ಪ್ಯಾಕಿಂಗ್, ಬಿಕಾಸ್ ನಾನು ಡೈಪರ್ ಬ್ಯಾಗ್ ತೊಗೊಂಡು ಹೋಗ್ತೀನಿ. ಸೊ ಡೈಪರ್ ಬ್ಯಾಗು ತೊಗೊಂಡು ಇದನ್ನು ಯಾಕೆ ಅಂದರೆ ದಿಸ್ ಇಸ್ ಟು ಕ್ಯಾರಿ ಎವ್ರಿಥಿಂಗ್. ಇಲ್ಲಿಂದ ಹೋಗ್ತಾ ನಾವು ಅಲ್ಲಿ ಹೋದ್ಮೇಲೂ ಸ್ವಲ್ಪ ಸಿಟಿ ಒಳಗಡೆ ಟ್ರಾವೆಲ್ ಮಾಡ್ತೀವಿ. ಸೊ ನಾವು ಒಂದು ಪಾರ್ಕ್ಗೆ ಹೋಗೋಣ ಅಂದ್ಕೊಂಡಿದ್ದೀವಿ. ಆ್ಯಂಡ್ ಆಫ್ಕೋರ್ಸ್ ಲಂಚ್ ಡಿನ್ನರ್ಗೆಲ್ಲ ಹೋದಾಗ ವಿ ಕ್ಯಾನ್ ಟೇಕ್ ದಿಸ್ ಹ್ಯೂಜ್ ಬ್ಯಾಗ್. ಸೊ ಇದರಿಂದ ನಾನು ಡೈಪರ್ ಬ್ಯಾಗಲ್ಲೂ ಒಂದು ಸ್ವಲ್ಪ ಎಸೆನ್ಷಿಯಲ್ಸ್ ಇಟ್ಕೊಂಡಿರ್ತೀನಿ, ಲೈಕ್ 1 or 2 ಡೈಪರ್ಸ್ ಆ್ಯಂಡ್ ಫಾರ್ಮುಲಾ ಇರ್ಬೋದು, ಅದನ್ನೆಲ್ಲ ಇಟ್ಕೊಂಡಿರ್ತೀನಿ. ಸೊ ಇಲ್ಲಿ ಫುಲ್ ಡಬ್ಬ ಫಾರ್ಮುಲಾ ತೊಗೊಂಡೋದ್ರೆ ಡೈಪರ್ ಬ್ಯಾಗಲ್ಲಿ ಒಂದು ಚಿಕ್ಕ ಮಿನಿ ಡಬ್ಬ ಇಟ್ಕೊಂಡಿರ್ತೀನಿ. ಸೊ ದಟ್ 1 or 2 ಟೈಮ್ಸಿಗೆ ಆಗುತ್ತೆ. ಇನ್ನು ಮಿಕ್ಕಿದ್ದು ವಿಲ್ ಎನಿವೆ ಹ್ಯಾವ್ ಟು ಟೇಕ್. ಸೊ ಅದಕ್ಕೇ ಸೊ ಇದ್ರ ಒಳಗಡೆ ಈ ಥರ ನಾನು ಐ ಡೋಂಟ್ ನೋ ಇಫ್ ಯು ಗೈಸ್ ಕ್ಯಾನ್ ಸಿ ಇಟ್, ಈ ಥರ ಡಿವೈಡ್ ಮಾಡ್ಕೊತೀನಿ. ಆ್ಯಂಡ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. So I'm almost taking half a pack of diaper for one day. So 70 ಇದು ಆಲ್ಮೋಸ್ಟ್ 30-35 ಇರುತ್ತೆ. ಸೊ ನಾಳೆ ಟ್ರಾವೆಲಿಂಗ್ ಟೈಮಲ್ಲಿ ಅಂದರೆ ದಿಸ್ ಇಸ್ ಲೈಕ್ ಪ್ಯಾನಿಕ್ ಪ್ಯಾಕಿಂಗ್ ಅಂತ, ಆ್ಯಂಕ್ಷಿಯಸ್ ಸ್ಟ್ರೆಸ್ ಪ್ಯಾನಿಕ್ ಪ್ಯಾಕಿಂಗ್ ನಂದು. ಯಾಕೆಂದರೆ ಫಸ್ಟ್ ಟೈಮ್ ಹೋಗ್ತಾ ಇರೋದು ಆ್ಯಂಡ್ ವಿ ಡೋಂಟ್ ನೋ ಅವನು ಅಲ್ಲಿ ವೆದರ್ ಹೇಗಿರುತ್ತೆ, ಅವ್ನು ಟ್ರಾವೆಲಲ್ಲಿ ಹೇಗೆ ಹಿ ವಿಲ್ ಕೋಪ್ ಅಪ್. ಸೊ ಜಾಸ್ತಿ ಪೂಪ್ ಮಾಡ್ಬೋದು ಅಥವಾ ಜಾಸ್ತಿ ಪೀ ಮಾಡ್ಬೋದು, ಮಾಡ್ದೇನೂ ಇರ್ಬೋದು, ಗೊತ್ತಿಲ್ಲ. ಸೊ ನಮಗೂ ಫಸ್ಟ್ ಟೈಮ್ ಇರೋದ್ರಿಂದ ಅಲ್ಲಿ ಹೋಗ್ಬಿಟ್ಟು ಪ್ಯಾಂಪರ್ಸ್ ಹುಡ್ಕೋಬೋದು ಕಡಿಮೆ ಆದಾಗ. ಇಟ್ಸ್ ಬೆಟರ್ ದ್ಯಾಟ್ ವಿ ಗೋ ವೆಲ್ ಪ್ರಿಪೇರ್ಡ್. ಸೊ ಇದನ್ನು ಫುಲ್ ಹಾಫ್ ಪ್ಯಾಕ್ ತೊಗೋತಿದ್ದೀನಿ. I'm going to keep his formula after I feed him tonight. So ಅದು ಒಂದು ಫುಲ್ ಬಾಕ್ಸ್ ತೆಗೆದಿಟ್ಕೊಂಡಿರ್ತೀನಿ. ಅದು ಬಿಟ್ಬಿಟ್ಟು ವಿ ಹ್ಯಾವ್ ಇದು ನನ್ನ ಹತ್ರ ಆಲ್ರೆಡಿ ಡೈಪರ್ ಬ್ಯಾಗಲ್ಲಿ ಒಂದಿದೆ, ಬಟ್ ಐಮ್ ಜಸ್ಟ್ ಶೋಯಿಂಗ್ ಇಟ್ ಯು ಗೈಸ್. ಐಮ್ ನಾಟ್ ಗೋನ್ ಓಪನ್ ದ ಡೈಪರ್ ಬ್ಯಾಗ್ ರೈಟ್ ನೌ. ಸೊ ಡೈಪರ್ ಬ್ಯಾಗಲ್ಲಿ ಇದೊಂದಿದೆ, ಲೋಷನ್ ಇದೆ, ಪೌಡರ್ಸ್ ಇದೆ. ಸೊ ಅದೆಲ್ಲ ಇಟ್ಕೊಂಡಿರ್ತೀನಿ. ಸೊ ಒಂದು ಸ್ಟೋರ್ ಇದೆ ಮಿನಿ ಕ್ಲಬ್ ಅಂತ, ತುಂಬಾ ಚೆನ್ನಾಗಿರೋದು. ನಾನು ಆ್ಯಕ್ಚುಲಿ ಬಾಯ್ಸಿಗೆ ಅಷ್ಟು ಚೆನ್ನಾಗಿರೋದು ಸಿಗಲ್ಲ ಅಂತ ಅಂದ್ಕೊಂಡೇ ಹೋಗಿದ್ದೆ. ಬರೀ ನಾರ್ಮಲ್ ಟೀ ಶರ್ಟ್ಸು ಆ ಥರ ಇರುತ್ತೆ ಅಂತ. ಬಟ್ ದೇ ಹ್ಯಾವ್ ಕ್ವಾಲಿಟಿ ಆಫ್ ಪ್ರಾಡಕ್ಟ್ಸ್ ಆ್ಯಂಡ್ ಟೀ ಶರ್ಟ್ಸ್ ಕಲೆಕ್ಷನ್ ಡಿಸೈನ್ಸ್ ಆರ್ ಸೋ ಗುಡ್. ಐ ಟೋಟ್ಲಿ ಲವ್ಡ್ ಇಟ್. ಸೊ ಫಸ್ಟ್ ಬಂದು ನಾನು ಈ ಜೀನ್ಸ್ ಪ್ಯಾಂಟು ಅವ್ನು ತೊಗೊಂಡಿದ್ದೀನಿ. 0 to 3 months ತೊಗೊಂಡೆ. ಅವ್ನು ಸ್ವಲ್ಪ ಸಣ್ಣ ಅಂದರೆ ಇದಕ್ಕೆ 1 inch ಅಷ್ಟು ಸಣ್ಣ ಇರ್ಬೋದು. ಸೊ ಪ್ರಾಬಬ್ಲಿ ಹಿ ಕ್ಯಾನ್ ವೇರ್ ಫಾರ್ ನೆಕ್ಸ್ಟ್ 2-3 more months. ದೆನ್ ಐವ್ ಗಾಟ್ ದೀಸ್ ಟೀ ಶರ್ಟ್ಸ್ ಆ್ಯಂಡ್ ದಿಸ್ ಈಸ್ ಅ ಗಿಫ್ಟ್ ಫ್ರಮ್ ಮೈ ಸಿಸ್ಟರ್. ಸೊ ಇದೊಂದು ಶರ್ಟ್ ತೊಗೊಂಡಿದ್ದೀನಿ ಈ ಥರ. ಇದೊಂದು ಶರ್ಟು, ಈ ಟೀ ಶರ್ಟ್ ಸೋ ಕ್ಯೂಟ್. ಸೊ ಲಾಟ್ಸ್ ಆಫ್ ಕ್ಲೋತ್ಸ್ ಆ್ಯಂಡ್ ಅಷ್ಟೇ ಜಾಕೆಟು. ನಾಳೆ ಅವ್ನು ಟ್ರಾವೆಲ್ ಮಾಡೋದಕ್ಕೆ H&M ಇಂದ ಐ ಹ್ಯಾವ್ ಬಾಟ್ ಅ ನ್ಯೂ ಸೆಟ್ ಆಫ್ ಸ್ವೆಟ್ ಶರ್ಟ್ ಆ್ಯಂಡ್ ಜಾಗರ್ಸ್. ಐ ಶೋ ಯು ಗೈಸ್. ಸೊ ಇದು ಹೊಸದಾಗಿ ಇವಾಗ ಓಪನ್ ಮಾಡ್ತಾ ಇದ್ದೀನಿ. ಐ ವಾಂಟ್ ಟು ವಾಶ್ ದೆಮ್ ಆ್ಯಂಡ್ ದೆನ್ ಯೂಸ್. ಮಿನಿ ಕ್ಲಬ್ದು ಎಲ್ಲದನ್ನು ವಾಶ್ ಆಗಿನೇ ನಾನು ಯೂಸ್ ಮಾಡ್ತಾ ಇರೋದು. ಸೊ ದಿಸ್ ಈಸ್ ಅ ಸೆಟ್ ಆಫ್ 2. ಸೊ ಈ ಥರ ಬರುತ್ತೆ ಸ್ವೆಟ್ ಶರ್ಟು. ಇಟ್ಸ್ ಅ ಸೆಟ್ ಆಫ್ 2 ಸ್ವೆಟ್ ಶರ್ಟ್ಸ್ ಫಾರ್ 1,299. ನಾನು ಲಿಂಕ್ ಹಾಕ್ತೀನಿ, ಆ್ಯಪಿಂದ ಬೈ ಮಾಡಿರೋದು. ಐ ಡೋಂಟ್ ನೋ ಇಫ್ ಇಟ್ಸ್ ಅವೈಲೇಬಲ್ ಇನ್ ದ ಸ್ಟೋರ್ಸ್. So set of 2, 1,299. Same thing with the jogger, set of 2, 1,299. So they're very nice. So no material also, quality also, it's so good. H&M do. I think this is the first set of clothes I'm buying from H&M for him. So idon color. So ಇದು ಸೆಟ್ ಆಫ್ 2ನೇ ಬರುತ್ತೆ. ಸೊ ನೀವು ನೋಡ್ಬೋದು, ನಾನು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಯು ಗೈಸ್ ಕ್ಯಾನ್ ಚೆಕ್ ದಟ್ ಔಟ್. And then I'm going to carry one rattle for his diaper bag. Diaper bag ಅಲ್ಲಿ ಯಾವುದು rattle ಇರುತ್ತೆ. This is his recent favorite. ಜಾಸ್ತಿ ಸೌಂಡ್ ಮಾಡಲ್ಲ and it's very soft also, subtle colors. It's very nice and pleasing to the eyes. ಸೊ ಇದು ನನ್ನ ಡೈಪರ್ ಬ್ಯಾಗಲ್ಲಿ ಯಾವಾಗಲೂ ಇರ್ತಿತ್ತು. ಇದನ್ನು ತೆಗೆದಿದ್ದೆ ಯಾಕಂದರೆ ಅವನು ಇಲ್ಲಿ ಎಂಜಾಯ್ ಮಾಡ್ತಾನೆ ಇವಾಗ ಅಂತ. ಸೊ ಇದನ್ನು ಕೂಡ ನಾನು ಆ ಚಿಕ್ಕ ಡೈಪರ್ ಬ್ಯಾಗಲ್ಲಿ ಇರ್ತೀನಿ. ದ ಗ್ರೀನ್ ಒನ್ ಐ ಕೀಪ್ ಯೂಸಿಂಗ್, ಅದು ಯೂಸ್ ಮಾಡ್ತೀನಿ. ಆ್ಯಂಡ್ ದಿಸ್ ಇಸ್ ಒನ್ ಥಿಂಗ್ ಐ ಫರ್ಗಾಟ್ ಟು ಶೋ ಯು ಗೈಸ್. ಇಟ್ಸ್ ಅ ಸ್ಮಾಲ್ ಪೌಡರ್ ಬಾಕ್ಸ್. ಸೊ ಇದನ್ನು ಯೂಸ್ ಮಾಡ್ತಾ ಇರ್ತೀನಿ ನಾನು. ನನ್ನ ತಂಗಿದು ನಾನು ತೊಗೊಂಡೆ, ಅವಳ ಡೈಪರ್ ಬ್ಯಾಗಲ್ಲಿತ್ತು, ಅನ್ವಿಗೆ ಇಟ್ಕೊಂಡಿದ್ಲು. ಸೊ ಇದನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ.
ಒಬ್ಬನೇ ಮಾತಾಡ್ಕೊತಿದ್ದಾನೆ. ಸೊ ಇದನ್ನು ನಾನು ಯೂಸ್ ಮಾಡ್ತೀನಿ. ಸುಮ್ಮನೆ ತೀರಾ ದೊಡ್ಡದಾದರೆ ಅಗೇನ್ ಇಟ್ಸ್ ವೆರಿ ಹೆವಿ ರೈಟ್. ಸೊ ದಿಸ್ ಇಸ್ ಲೈಕ್ ದ ಪರ್ಫೆಕ್ಟ್ ಸೈಜ್ ದಿಸ್ ಅಮೌಂಟ್. And then I'm going to take these 2 water bottles. ಇದು ಎರಡೂ ಫ್ಲಾಸ್ಕ್ಸು. ಸೊ ಫಾರ್ಮುಲಾ ಮಿಕ್ಸ್ ಮಾಡಬೇಕು ಅಂದ್ರೂ ಇಟ್ಸ್ ವೆರಿ ಹೆಲ್ಪ್ಫುಲ್. ಆರ್ ಇಫ್ ಐ ಹ್ಯಾವ್ ಟು ಡ್ರಿಂಕ್ ಇಟ್ಸ್ ಹಾಟ್ ವಾಟರ್. ಐ ವಿಲ್ ಸ್ಟೇ ಫಾರ್ ಅಪ್ ಟು 6 to 12 hours, 6 to 8 hours or something. ಸೊ ಫ್ಲಾಸ್ಕ್ ಇದ್ರೆ ತೊಗೊಂಡೋಗಿ ಮಿಸ್ ಮಾಡಬೇಕು. Also don't forget to take a lot of socks and mittens, because the room you stay is mostly ella kadeno it's AC now. So AC iddaga ಮಕ್ಕಳಿಗೆ ಬೇಗ ಕೋಲ್ಡ್ ಆಗೋ ಚಾನ್ಸಸ್ ಎಲ್ಲ ಡೆಫಿನೆಟ್ಲಿ ಆಗುತ್ತೆ 99% ಆಫ್ ದ ಟೈಮ್ಸ್. ಸೊ ಇಟ್ಸ್ ಬೆಟರ್ ದಟ್ ಯು ಕೀಪ್ ದ ಚಿಲ್ಡ್ರನ್ ವಾರ್ಮ್ ಆ್ಯಸ್ ಮಚ್ ಆಸ್ ಪಾಸಿಬಲ್. ಸೊ ಒಂದು ಜಾಕೆಟ್ ಇಲ್ಲಂದು ಫುಲ್ ಹ್ಯಾಂಡ್ ನಾನು ಸ್ವೆಟ್ ಶರ್ಟ್ ತೋರಿಸಿದ್ನಲ್ಲ H&Mದು. ಸೊ ಆ ಥರದ್ದು ಯಾವ್ದಾರು ಒಂದು ತೊಗೊಂಡು ಯು ಕ್ಯಾನ್ ಜಸ್ಟ್ ಕವರ್ ದರ್ ಫೀಟ್ ವಿತ್ ಸಾಕ್ಸ್ ಆ್ಯಂಡ್ ಹ್ಯಾಂಡ್ಸ್ ವಿತ್ ಮಿಟನ್ಸ್. ಆ್ಯಕ್ಚುಲಿ ಪೀಡಿಯಾಟ್ರಿಷಿಯನ್ಸ್ ಎಲ್ಲ ಹೇಳ್ತಾರೆ ಜಾಸ್ತಿ ಮಿಟನ್ಸ್ ಎಲ್ಲ ಹಾಕಬಾರ್ದು ಬಿಕಾಸ್ ದೇ ನೀಡ್ ಟು ಫೀಲ್ ದ ಟೆಕ್ಸ್ಚರ್. But once in a way it's okay because they need to be warm and cold environments. So it's very important that we keep them warm and cozy. Teera aurna suffocate ಮಾಡಬಹುದು. Basic cover up has to be done. Hey guys, good morning. So ಇವತ್ತು ನಾನು ಮೈಸೂರು ಹೋಗ್ತಾ ಇದ್ದೀನಿ. ನಾನು my son and my husband, just the 3 of us on our first trip. I just washed my face. It is 6:45 in the morning. My mother epispita. Usually he sleeps till 7. ಯಾವಾಗ ನಿದ್ದೆ ಮಾಡ್ತಾನೋ 7-8 ವರೆಗೂ ಅಂತೂ he usually sleeps. I'm getting a pimple actually. ಇಲ್ಲಿ anyway. So he usually sleeps off, but I don't know today. He just woke up. I had to get up, but anyway. And ಸ್ವಲ್ಪ ಕೋಲ್ಡ್ ಆದಂಗಿದೆ ಅವನಿಗೆ ವೆದರಿಂದ, ಬಟ್ ಇಟ್ಸ್ ಓಕೆ, ವಿಲ್ ಮ್ಯಾನೇಜ್. ಅವ್ನಿಗೆ ನೇಸಲ್ ಡ್ರಾಪ್ಸು ಹಾಕಿದೆ ಬ್ಲಾಕ್ ಆಗಿತ್ತು ಅಂತ. ಸೊ ನಾನು ಆ್ಯಕ್ಚುಲಿ ವೀಡಿಯೋ ಮಾಡಿದಾಗ ನಿಮಗೆ ತೋರಿಸ್ದೆ ಇವಂದು ಏನೇನು ರೆಡಿ ಮಾಡಿಕೊಂಡೆ ಅಂತ. ಬಟ್ ನಂದು ನಾನು ಆ್ಯಕ್ಚುಲಿ ರೆಡಿ ಮಾಡ್ಕೊಳ್ಳೋ ಟೈಮೇ ಆಗಿಲ್ಲ. ಆ ವೀಡಿಯೋ ಮುಗಿಸೋಷ್ಟರಲ್ಲಿ ಇವ್ನು ಆಡೋಕ್ಕೆ ಸ್ಟಾರ್ಟ್ ಮಾಡ್ದೆ. ಆ್ಯಂಡ್ ಇನ್ಸ್ಟಾಗ್ರಾಮ್ಗೂ ಒಂದು ವೀಡಿಯೋ ಮಾಡ್ಕೋಬೇಕಾಗಿತ್ತು. ಸೊ Unit was taking care and I left him for some time. ಸೊ ಅದರಿಂದ ಅದಾದಮೇಲೆ ನಾನು ಪ್ಯಾಕೇ ಮಾಡ್ಕೊಂಡಿಲ್ಲ, ಬರೀ ಅವ್ನು ನಿದ್ದೆ ಮಾಡಿಸೋದು ಊಟ ಮಾಡೋದು ಅದೇ ಆಯಿತು. ಸೊ ಐ ವಾಂಟ್ ಕ್ವಿಕ್ಲಿ ಪ್ಯಾಕ್ ಮೈ ಬ್ಯಾಗ್ ನಾವು. ನನಗೇನಿಲ್ಲ, ಲೈಕ್ 2-3 sets of clothes ಅಷ್ಟೇ. ಇವಂಗೇ ಜಾಸ್ತಿ ತೊಗೊಂಡಿರೋದು. ಸೊ ಲೆಟ್ಸ್ ಸಿ ಹೌ ದಟ್ ಗೋಸ್. ಇಟ್ಸ್ ಗೋನ್ ಬಿ ಎಕ್ಸೈಟಿಂಗ್ ಆ್ಯಂಡ್ ಐ ಆಮ್ ನರ್ವಸ್ ಆಲ್ಸೋ ಬಿಕಾಸ್ ನಾವು ಅಮ್ಮನೂ ಇರಲ್ಲ ಇವತ್ತು, ಜಸ್ಟ್ ಇನ್ ಕೇಸ್ ಅವನು ರಾತ್ರಿ ಅಂದರೆ ತುಂಬ ಹತ್ತಿರ ಮಾಡಿದ್ರೆ ನೋಡ್ಕೊಳ್ಳೋದಕ್ಕೆ. ಬಟ್ ಲೆಟ್ಸ್ ಸಿ, ಇಟ್ಸ್ ಆಲ್ of course we have to, at one point we only have to take care ಅಲ್ಲ. ಸೊ ನೋಡೋಣ ಹೇಗೆ ಹೋಗುತ್ತೆ ಅಂತ. ಐ ಆಮ್ ಕ್ಯೂರಿಯಸ್. ಸೊ ಸ್ಟೇ ವಿತ್ ಮೀ ಆನ್ ದಿಸ್ ಜರ್ನಿ. ಲೆಟ್ಸ್ ಸಿ ಹೌ ಇಟ್ ಗೋಸ್ ಆ್ಯಂಡ್ ಐಲ್ ಕೀಪ್ ಯು ಗೈಸ್ posted. So in the last video I was mentioning that I will not be carrying this pouch, I'm going to use it, but actually this is so handy on the everyday medicines, Colgate, body wash, elladunu ide. So it's going to be very handy. So I'm going to carry this, and this idu nanage mother care bag anta helidnala adar jotene pouch bantu. So it's very handy. ನೀವು ಬೇಕಾದ ಪೌಚ್ ತೊಗೋಬೋದು. ಐ ಕ್ಯಾನ್ ಲಿಂಕ್ ಡೌನ್ ಸಿಮಿಲರ್ ಒನ್ಸ್ ಫಾರ್ ಯು ಗೈಸ್. ಸೊ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಯು ಕ್ಯಾನ್ ಚೆಕ್ ದಟ್ ಔಟ್. ಸೊ ಯು ಗೈಸ್ ಕ್ಯಾನ್ ಸಿ ಐ ವೇರಿಂಗ್ ದಿಸ್ ನ್ಯೂ ಟಾಪ್. ಇದು ಮಿಂತ್ರಾ ನೋವಲ್ಲಿ ತರಿಸ್ಕೊಂಡೆ. ಇಟ್ ವಾಸ್ ಲೈಕ್ 699-ish, ಬಟ್ ಇಟ್ಸ್ ಫಿಟ್ಟಿಂಗ್ ಬ್ಯೂಟಿಫುಲಿ. ಯಾವುದೂ ಫಿಟ್ ಆಗ್ತಿರ್ಲಿಲ್ಲ ಅಂತ, ಕರೆಕ್ಟಾಗಿ ಫಿಟ್ ಇರಲಿಲ್ಲ ಅಂತ ತರಿಸ್ಕೊಂಡೆ. ಆ್ಯಂಡ್ ದಿಸ್ ಪ್ಯಾಂಟ್ ಇಸ್ ಫ್ರಮ್ ಬ್ಲಿಸ್ ಕ್ಲಬ್. So beautiful. First time try ಮಾಡಿದೆ. I've heard a lot about it. Of course, it's a very good brand, but first time try ಮಾಡಿದೆ. It's so light on the skin. So you can see ಇದೆಷ್ಟು ಟೈಟಾಗಿ ಕೂತ್ಕೊಂಡಿದೆ. ಲೈಕ್ ಫಿಟ್ಟಿಂಗ್ so perfect. ಸೊ ನಾನು ಟ್ರಾವೆಲ್ ಬ್ಯಾಗಿಗೆ ಇಷ್ಟೆಲ್ಲ ಇದೆ. ಕ್ಲಿಪ್ ಇದೆ, ಒಂದು ಹೇರ್ ಬ್ಯಾಂಡ್, ಇದು ಟ್ರಾನ್ಸ್ಪರೆಂಟ್ ಸ್ಟ್ರಾಪ್ಸ್ ಜಸ್ಟ್ ಇನ್ ಕೇಸ್ ಐ ಪ್ಲಾನ್ ಟು ವೇರ್ ಎನಿ ಟ್ಯೂಬ್ ಟಾಪ್. ಇದು ನೈಟ್ ಜೆಲ್, ಮೈ ಸ್ಕಿನ್ ಕೇರ್, ಬ್ಲಷ್ ಎಲ್ಲ ಇದೆ. ಡೀಟೇಲ್ಡ್ video I have it on Instagram, so
ಸೊ ಅದನ್ನು ಅಪ್ಲೋಡ್ ಮಾಡ್ತೀನಿ. ಯು ಗೈಸ್ ಕ್ಯಾನ್ ಚೆಕ್ ದಟ್ ಔಟ್. ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ದಿಸ್ ಇಸ್ ದ ಟ್ರಾವೆಲ್ ಬ್ಯಾಗ್ ದಟ್ ಐ ಹ್ಯಾಡ್ ಪೋಸ್ಟ್ ಆನ್ ಇನ್ಸ್ಟಾಗ್ರಾಮ್. ಸೊ ಇಲ್ಲಿ ಯಾರಿಗಾದರೂ ಬೇಕು ಇದ್ದಂದರೆ ನನಗೆ ಲಿಂಕ್ ಅಂತ ಹೇಳಿ, ಇಲ್ಲಾಂದರೆ DM ಮಾಡಿ, ಇಲ್ಲ ಕಾಮೆಂಟ್ ಸೆಕ್ಷನಲ್ಲೂ ಹಾಕ್ಬೋದು. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಹಾಕಿರ್ತೀನಿ. ಜಸ್ಟ್ ಇನ್ ಕೇಸ್ ಇಟ್ಸ್ ನಾಟ್ ಕ್ಲಿಕ್ಕಬಲ್ ಆರ್ ಓಪನಿಂಗ್, ಲೆಟ್ ಮೀ ನೋ. So this is what he was wearing. This is the jacket. This is the sweatshirt and pant from H&M. And idu baby car seat idu. You can use up to 12 years. So he's so comfortable. ತುಂಬ ಚೆನ್ನಾಗಿ ಕುತ್ಕೊಂಡಿದ್ದ. ಸ್ವಲ್ಪ ತಲೆ ನಿಲ್ಲಬೇಕಿತ್ತು, ಬಟ್ ಇವಾಗ ಆ್ಯಕ್ಷನ್ ನಿಲ್ಲುತ್ತೆ. ದಿಸ್ ಇಸ್ ಲೈಕ್ 2 months ಬ್ಯಾಕ್ ವಿಡಿಯೋ. ಸೊ ಹಾಗೆ ಜರ್ನಿ ಕಂಟಿನ್ಯೂ ಮಾಡಿದ್ವಿ. ನಾನು ಫ್ಲಾಸ್ಕಲ್ಲಿ ನೀರೆಲ್ಲ ತೊಗೊಂಡೋಗ್ಬಿಟ್ಟಿದ್ದೆ, ಜಸ್ಟ್ ಇನ್ ಕೇಸ್ ಐ ನೀಡ್. ನಾನು ತುಂಬಾ ಬಿಸಿನೀರು ಕುಡಿತೀನಿ, ಸೊ ಅದರಿಂದ ಎಲ್ಲ ರೆಡಿ ಮಾಡ್ಕೊಂಡು ಹೋಗಿದ್ದೆ. ಆ್ಯಂಡ್ ಹಿ ವಾಸ್ ಎಂಜಾಯಿಂಗ್ ದಿಸ್ ವ್ಯೂ ಆಲ್ಸೋ. ಸೊ ಸನ್ದು ಪ್ರೊಟೆಕ್ಷನ್ ಹಾಕಿದ್ವಿ, ಸೊ ದಟ್ ತುಂಬಾ ಸನ್ನಿ ಇದ್ದರೆ ಹಿ ವಾಂಟ್ ಫೀಲ್ ಇರಿಟೇಟೆಡ್, ಆಮೇಲೆ ಎತ್ಕೋಬೇಕು ಅಂತ. ಫಾರ್ ಬ್ರೇಕ್ಫಾಸ್ಟ್ ವಿ ಸ್ಟಾಪ್ಡ್ ಅಟ್ ಮದ್ದೂರ್ ಟಿಫನೀಸ್. ಹೊಸದಾಗಿ ಓಪನ್ ಆಗಿದೆ, ತುಂಬಾ ಚೆನ್ನಾಗಿತ್ತು. ಆ್ಯಕ್ಚುಲಿ ವಿ ಲವ್ ದ ಫುಡ್ ಆ್ಯಂಡ್ ಹಿ ವಾಸ್ ದ ಮೇನ್ ಅಟ್ರಾಕ್ಷನ್. ಎಲ್ಲರೂ ಅವ್ರನ್ನ ಮಾತಾಡಿಸ್ತಾ ಇದ್ರು ಆ್ಯಂಡ್ ವಿ ವರ್ ಎಂಜಾಯಿಂಗ್ ಆ್ಯಂಡ್ ಹಿ ವಾಸ್ ಎಂಜಾಯಿಂಗ್ ಇಟ್. ತುಂಬ ಚೆನ್ನಾಗಿತ್ತು. ವಿ ಹ್ಯಾಡ್ ಮದ್ದೂರ್ ವಡೆ ಆ್ಯಂಡ್ ಮಸಾಲೆ ದೋಸೆ, ಬೆಸ್ಟ್ ಐ ಮಸ್ಟ್ ಸೇ. ತುಂಬ ಫ್ರೆಶ್ ಆಗಿತ್ತು, ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ದೆನ್ ವಿ ಕಂಟಿನ್ಯೂಡ್ ಅವರ್ ಜರ್ನಿ. ಇನ್ನೆಲ್ಲೂ ಸ್ಟಾಪ್ ಮಾಡಿಲ್ಲ. ಆ್ಯಂಡ್ ಇವನು ನಿದ್ದೆ ಮಾಡಿಬಿಟ್ಟು ಆನ್ ದ ವೇ. ಸೊ ಇಟ್ ವಾಸ್ ತುಂಬಾ ಕಂಫರ್ಟಬಲ್ ಆಗಿತ್ತು. ಸೊ ನಾನು ಸ್ವಲ್ಪ ನಿದ್ದೆ ಮಾಡಿಬಿಟ್ಟೆ. ಆ್ಯಂಡ್ ಹೋಟೆಲ್ ಹೋಗಿ ಚೆಕ್ ಇನ್ ಮಾಡಿ ಫುಲ್ ರೆಸ್ಟ್ ತೊಗೊಂಡ್ವಿ. ಬಿಕಾಸ್ ಪುನೀತ್ಗೂ ಸ್ವಲ್ಪ ರೆಸ್ಟ್ ಬೇಕಿತ್ತು ಆ್ಯಂಡ್ ನನಗೂ ಸ್ವಲ್ಪ ರೆಸ್ಟ್ ಬೇಕಿತ್ತು. ಆ್ಯಂಡ್ ಹಿಯರ್ ಇಸ್ ದ ರೂಮ್ ಟೂರ್. ಐ ಹೋಪ್ ಯು ಗೈಸ್ ಲೈಕ್ ಇಟ್. So yeah, normal washroom, which is nice, actually quite spacious. Then we have the wardrobe. Amale, this is the cute coffee counter. Nam batte itkondivi. And here is the room. Ishte. So it's very it's pretty spacious. It's really nice. It's clean. And here is my boy lying down. Cozy ಮಾಡ್ಬಿಟ್ಟಿದ್ದೀವಿ because AC room ಅಲ್ಲ. So this is what it is. And coffee ತರಿಸ್ಕೊಂಡಿದ್ದೀನಿ ಇವಾಗ. I'm gonna have some coffee with biscuits until we wait for lunch. ಇವಾಗ we're waiting. So okay guys, so I'm heading for some spa. And ನಾನು ಬಾತ್ರೂಮಲ್ಲಿ ಬಂದು ಯಾಕೆ ವೀಡಿಯೋ ಮಾಡ್ತಾ ಇದ್ದೀನಿ ಅಂದರೆ ನೀರು ಸ್ಲೀಪಿಂಗ್. ನಾನು ನಿದ್ದೆ ಮಾಡಿ ತುಂಬ ಕಷ್ಟ ಆಯಿತು. ಇಟ್ಸ್ 4:29, 4:30 ಇಸ್ ದ ಸ್ಪಾ. ಸೊ ಸ್ವಲ್ಪ ಕೋಲ್ಡ್ ಆಗಿರೋದ್ರಿಂದ ಇಸ್ ಲಿಟಲ್ ಫೀಲ್ ಅನ್ಈಸಿ, ಬಟ್ ಐ ಆಮ್ ಸ್ಟಿಲ್ ಗೋಣ ಲೀವ್ ಹಿಮ್ ಆ್ಯಂಡ್ ಗೋ ಬಿಕಾಸ್ ಐ ಹ್ಯಾವ್ ಟು ಟೇಕ್ ದ ಸ್ಪಾ. ಇಟ್ಸ್ ವೆರಿ it's a necessity for me right now. So I'm going for that. And yeah, so same Bliss Club pant hakidini. Just change the t-shirt to this. ಸೊ ಅದು ಸಾಯಂಕಾಲ ನಾನು ಸ್ಪಾ ಹೋದೆ. ಸ್ಪಾ ವಾಸ್ ವೆರಿ ಆ್ಯಾವ್ರೇಜ್. ನಂಗೆ ತುಂಬ ಇಷ್ಟ ಆಗಿಲ್ಲ. ಓಕೆ ಇಶ್ ಇತ್ತು. ಐ ವುಡೆಂಟ್ ರೆಕಮೆಂಡ್. ಆ್ಯಂಡ್ ಸಾಯಂಕಾಲ ನಾವು ಇನ್ನೊಂದು ಪ್ಲೇಸ್, ರಾತ್ರಿ ಡಿನ್ನರ್ಗೆ ಇನ್ನೊಂದು ಪ್ಲೇಸ್ ಹೋಗಿದ್ವಿ, ಸೂತ್ರ ಅಂತ. ಇಟ್ ವಾಸ್ ದ ಬೆಸ್ಟ್. ಐ ಲವ್ಡ್ ಇಟ್. ಐ ಆಮ್ ಗೋಯಿಂಗ್ ಬ್ಯಾಕ್ ದೇ. ದಿಸ್ ಇಸ್ ದ ನೆಕ್ಸ್ಟ್ ಡೇ. ನಾವು ವರ್ಲ್ಡ್ ಆಫ್ ಮೈಸೂರು ಪಾಕ್ ಹೋಗಿದ್ವಿ. ಅಲ್ಲಿ ನಮ್ಗೆ ತುಂಬ ಇಷ್ಟ. ವೆರೈಟೀಸ್ ಆಫ್ ಮೈಸೂರು ಪಾಕ್ ಸಿಗುತ್ತೆ. ಇಟ್ಸ್ ವೆರಿ ಹೈಜಿನಿಕ್. ಸೊ ಫ್ಯಾಮಿಲಿಗೆಲ್ಲ ಪ್ಯಾಕ್ ಮಾಡ್ಕೋಬೇಕಿತ್ತು. ಆನ್ ದ ವೇ ಬ್ಯಾಕ್ ವಿ ಸ್ಟಾಪ್ ಸಮ್ವೇರ್ ಫಾರ್ ಲಂಚ್. ಐ ಡೋಂಟ್ ರಿಮೆಂಬರ್ ದ ನೇಮ್, ಬಟ್ ದ ಫುಡ್ ವಾಸ್ ರಿಯಲಿ ನೈಸ್. ಚೆನ್ನಾಗಿತ್ತು. ಹಾಗೆ ವಾಪಸ್ಸು ಸಾಂಗ್ಸ್ ಕೇಳ್ಕೊಂಡು ಬಂದ್ವಿ. ಇವಾಗ ಆ್ಯಕ್ಚುಲಿ ಚಾಲೆಂಜಿಂಗ್ ಆಗಿದ್ದಿದ್ದು ಟ್ರಾವೆಲಿಂಗ್, ಬಿಕಾಸ್ ಸ್ವಲ್ಪ ಕ್ರ್ಯಾಂಕಿ ಆದ. ನಾನು ನಿಂಗೆ ಫಸ್ಟೇ ಹೇಳಿದ್ದೆ, ಕೋಲ್ಡ್ ಇತ್ತು ಅವನಿಗೆ. ಸ್ವಲ್ಪ ನೋಸ್ ಬ್ಲಾಕ್ ಆಗಿತ್ತು ಬಿಕಾಸ್ ಅದು ಎ ಸಿ ಆಫ್ ಮಾಡಿ ಮಲ್ಕೊಂಡ್ರು ಅದು ಸೆಂಟ್ರಲೈಸ್ಡ್ ಇರೋದ್ರಿಂದ. ಐ ಡೋಂಟ್ ನೋ ವೈ, ಬಟ್ ಹಿ ವಾಸ್ ವೆರಿ ಅನ್ಕಂಫರ್ಟಬಲ್. ಸೊ ತೊಡೆ ಮೇಲೆ ಹಾಕ್ಕೊಂಡು ಒಂದು ಸ್ವಲ್ಪ ಫೀಡ್ ಮಾಡಿ ಹಾಗೆ ಬಂದ್ವಿ. ಸೊ ಹಿ ವಾಸ್ ಲಿಟಲ್ ಓಕೆ ಬೈ ದ ಟೈಮ್ ವಿ ಕೇಮ್ ಬ್ಯಾಕ್. ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ.